ಗುರುದೇವ್, ತುಲಾ ರಾಶಿಯವರ ಈ ಒಂದು ಗುರುಬಲ ಯಾವ ರೀತಿ ಬರ್ತಾ ಇದೆ? ತುಲಾ ರಾಶಿಯವರು ಬಹಳ ಸಮಯದಿಂದ ಕೂಡ ಕಷ್ಟ ನಷ್ಟಗಳನ್ನು ಅನುಭವಿಸಿ ಜೀವನದಲ್ಲಿ ಪಡಬಾರದಂತಹ ಕಷ್ಟಗಳೆಲ್ಲ ಪಟ್ಟಾಯಿತು. ಈಗ ಶನಿಯ ಪಂಚಮ ಸ್ಥಾನದಿಂದ ಬಿಡುಗಡೆಯಾಗಿ 1.5 ತಿಂಗಳಾಗಿದೆ. ಇದಾದ ನಂತರದಲ್ಲಿ ಗುರುಬಲ ಕೂಡ ಪ್ರಾಪ್ತಿಯಾಗುವಂಥದ್ದು. ಈ ಗುರುಬಲ ಪ್ರಾಪ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಕೂಡ ನಿಮಗೆ ಸಿಗುತ್ತೆ. ಆ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ವಾಹನ ಖರೀದಿ, ಭೂಮಿ ಖರೀದಿ ಯೋಗಗಳು, ಹಾಗೆ ಧನಕನಕ ವಸ್ತು ವಾಹನಾದಿ ಸಿದ್ಧಿಯಾಗುವಂತಹ ಯೋಗಗಳು, ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಆಗುವಂಥದ್ದು, ಹಾಗೆ ಇನ್ನಿತರ ಹಲವಾರು ವಿಚಾರಗಳು ತುಲಾ ರಾಶಿಯವರ ಬಗ್ಗೆ ಹೇಳುವಂಥದ್ದಿದೆ. ಮೊದಲನೇ ಸರಿ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ತುಲಾ ರಾಶಿಯವರ ಬಗ್ಗೆ ಹೇಳಬೇಕಾದ್ರೆ, ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಭಾಳ ಇಷ್ಟಪಡ್ತಕ್ಕಂತಹ ರಾಶಿ ಇದು. ನೋಡೋದಕ್ಕೂ ಕೂಡ ತುಂಬ ಆಕರ್ಷಕವಾಗಿ ಕಾಣುವಂತಹ ಗುಣ, ಮುಖ ಲಕ್ಷಣಗಳು ಕೂಡ ತುಲಾ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸದಾ ನಗುಮುಖದಿಂದ ಇರತಕ್ಕಂತಹ ರಾಶಿ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಅದು ಈ ಒಂದು ತುಲಾ ರಾಶಿಯವರಿಗೆ. ಇಂತಹ ಪರಿಸ್ಥಿತಿ ಇದ್ದರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಎಲ್ಲರನ್ನ ನಗಿಸುವಂತಹ ಗುಣ ಕೂಡ ಈ ಒಂದು ತುಲಾ ರಾಶಿಯಲ್ಲಿರುವಂಥದ್ದು. ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವವರು ಶ್ರೀ ಶನಿ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಒಂದು ನೀತಿ ನಿಷ್ಠೆ ಅಂತಕ್ಕಂಥದ್ದನ್ನು ಕೂಡ ತುಲಾ ರಾಶಿಯವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಪ್ರೀತಿ ಸ್ನೇಹಕ್ಕೆ ಬೆಲೆ ಕೊಡುವಂತಹ ಮನಸ್ಥಿತಿ ತುಲಾ ರಾಶಿಯವರದಾಗಿರುತ್ತೆ. ಇಷ್ಟಪಡುವವರು ಸ್ನೇಹಿತರನ್ನು ಯಾವಾಗಲೂ ಕೂಡ ನಗನಗತ ಖುಷಿಯಿಂದ ಇಡುವಂತಹ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿರುವಂಥದ್ದು. ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥದ್ದು ಕೂಡ ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ನನ್ನ ಎದುರಿರುವಂತಹ ವ್ಯಕ್ತಿ ಏನನ್ನ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡುವಂತಹ ಶಕ್ತಿ ಕೂಡ ತುಲಾ ರಾಶಿಯಲ್ಲಿ ಯಥೇಚ್ಛವಾಗಿರುವಂಥದ್ದು. ತಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು, ತುಲಾ ರಾಶಿಯವರ ಮನಸ್ಸಿನಲ್ಲಿರುವಂಥದ್ದನ್ನು ಎದುರುಗಡೆ ಇರುವಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಕ್ಕೆ ಬಿಡೋದೇ ಇಲ್ಲ. ಹಾಗೆ ನ್ಯಾಯ, ಪ್ರಾಮಾಣಿಕತೆ ಅಂತಕ್ಕಂಥದ್ದು ಕೂಡ ಮಾತುಗಾರಿಕೆಯಲ್ಲಿರುತ್ತೆ. ಹಾಗೆ ಇವರು ಕಲೆ, ಸಂಗೀತ, ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ. ಶಾಂತಿ ಪ್ರಿಯರಾಗಿರ್ತಾರೆ. ಜಗಳ ಅಂತಕ್ಕಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಜಗಳವನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಜಗಳವನ್ನು ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಿಂದಿನ ಜನ್ಮದಲ್ಲಿ ಕೂಡ ಬಹಳ ಜ್ಞಾನವಂತರಾಗಿರ್ತೀರಿ ತುಲಾ ರಾಶಿಯವರು. ಆದರೆ ನಿಮ್ಮ ಅಪೂರ್ಣ ಕೆಲಸಗಳು, ಈ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಯಾತ್ರೆ ಹೋಗಬೇಕಾಗಿದ್ದರೆ, ತಿರುಗಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಈ ಎಲ್ಲ ಸಮಸ್ಯೆಗಳು ನಿಮ್ಮನ್ನೇನಾದರೂ ಹಿಂದಿನ ಜನ್ಮದಲ್ಲಿ ಕಾಡಿದರೆ ಅದನ್ನು ಪೂರ್ಣ ಮಾಡಿ ಅಂತ ಹೇಳುವಂತಹ ಮನಸ್ಥಿತಿಯಿಂದ ತುಲಾ ರಾಶಿಯಲ್ಲಿ ಈ ಬಾರಿ ನಿಮ್ಮ ಜನನ ಆಗಿರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಟ್ರಾವೆಲಿಂಗಲ್ಲಿ ಬಹಳಷ್ಟು ಸಂತೋಷ, ಸಂತೃಪ್ತಿ ಅಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಕಷ್ಟ, ನಿರಾಸೆ ಇದ್ದರೂ ಕೂಡ ಜೀವನವನ್ನು ಸಮತೋಲನವನ್ನು ಮಾಡ್ತಕ್ಕಂಥ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿ ಯಥೇಚ್ಛವಾಗಿರುವಂಥದ್ದು. ಬೇರೆಯವರ ಮುಂದೆ ನೀವು ಯಾವುದೇ ಕಾರಣಕ್ಕೂ ತಗ್ಗಿ ಬಗ್ಗಿ ನಡೆಯೋದಂದರೆ ಭಾಳ ಕಷ್ಟವನ್ನು ಪಡ್ತೀರಾ. ಅದೇ ಇನ್ನೊಬ್ಬರು ನಿಮ್ಮ ಮುಂದೆ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಭಾಳ ನಿಮಗೆ ಕೆಟ್ಟ ಕೋಪ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬ್ಯೂಟಿ ಕಾನ್ಷಿಯಸ್ ತುಂಬ ಚೆನ್ನಾಗಿರ್ತೀರ. ಯಾಕಂದರೆ ಶುಕ್ರ ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ಫ್ಯಾಷನ್ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ, ಕಲೆಯ ಬಗ್ಗೆ ಸ್ವಲ್ಪ ಆಸಕ್ತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಮನಸ್ಥಿತಿ ಕೂಡ ಈ ಒಂದು ತುಲಾ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಡಿಸೈನಿಂಗ್ ಫೀಲ್ಡು, ಇಂಟೀರಿಯರ್ ಡಿಸೈನರು ಅಥವಾ ಒಂದು ಟೆಕ್ನಿಕಲ್ ಸಾಫ್ಟ್ವೇರ್ ಫೀಲ್ಡಲ್ಲಿ ಈ ತುಲಾ ರಾಶಿಯವರು ತುಂಬ ಸಕ್ಸಸ್ ಆಗ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ ಇದ್ದರೆ ತುಂಬ ಚೆನ್ನಾಗಿ ಅದನ್ನು ಕಂಟಿನ್ಯೂ ಮಾಡುವಂಥ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿರುತ್ತೆ. ಹಾಗೆ ಜೀವನದಲ್ಲಿ ಬೇರೆಯವರನ್ನು ನಂಬಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಕೂಡ ತುಲಾ ರಾಶಿಯಲ್ಲಿರುವಂಥದ್ದು. ವೈಯಕ್ತಿಕ ವಿಮರ್ಶೆ ಅಂದರೆ ನಿಮ್ಮ ಬಗ್ಗೆ ನೀವೇ ವಿಮರ್ಶೆಯನ್ನು ಮಾಡುವಂತಹ ಒಂದು ಗುಣ. ಈಗ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರು ಹೇಳಿದ್ರೆ ಗೊತ್ತಾಗುತ್ತೆ. ಆದರೆ ತುಲಾ ರಾಶಿಯಲ್ಲಿ ಸ್ವಯಂ ವಿಮರ್ಶೆಯನ್ನು ಮಾಡುವಂತಹ ಗುಣ ಕೂಡ ಯಥೇಚ್ಛವಾಗಿರುವಂಥದ್ದು. ಜೀವನದ ಬಗ್ಗೆ ಒಂದು ಮಹತ್ವವಾದ ನಿರ್ಧಾರಗಳನ್ನು ತಗೊಳ್ಳುವಾಗ ಸ್ವಲ್ಪ ಎಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ತುಲಾ ರಾಶಿಯವರು ಪಡ್ಕೊಳ್ಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಇನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಸರಿಯಾದ ಬ್ಯಾಲೆನ್ಸಿಂಗ್ ಆಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಜ್ಞಾನ, ಶಕ್ತಿ ಎಲ್ಲವೂ ಕೂಡ ತುಲಾ ರಾಶಿಯವರಿಗಿರುವಂಥದ್ದು. ಪ್ರೊಫೆಷನಲ್ ಲೈಫು, ಪರ್ಸನಲ್ ಲೈಫ್ ಎರಡನ್ನು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಎಲ್ಲಿ ಪ್ರೊಫೆಷನಲ್ ಇಡಬೇಕು, ಎಲ್ಲಿ ಪರ್ಸನಲ್ ಲೈಫ್ ಇಡಬೇಕು,
ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಮನಸ್ಥಿತಿ ಕೂಡ ಖಂಡಿತವಾಗ್ಲೂ ತುಲಾರಾಶಿಯವರು ಇರ್ತಾರೆ. ಹಾಗೆ ತುಂಬ ರೊಮ್ಯಾಂಟಿಕ್ ಪರ್ಸನ್ ಕೂಡ ಈ ತುಲಾರಾಶಿಯವರಾಗಿರ್ತಾರೆ. ಸಮಾಜ ಸೇವೆ ಅವಶ್ಯಕತೆ ಇರುವವರಿಗೆ ಸಹಾಯ, ಅಂದರೆ ಸಮಾಜ ಸೇವೆಯಲ್ಲಿ 2 ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ಇವತ್ತು ನಾವು ನೋಡ್ತೀವಿ. ಒಂದು ಗೌರ್ಮೆಂಟ್ಗೆ ಲೆಕ್ಕ ತೋರಿಸೋದಕ್ಕೆ ಮಾಡುವಂತಹ ಸೇವೆ, ಇನ್ನೊಂದು ಮಾನಸಿಕವಾಗಿ ಒಬ್ಬ ಚೆನ್ನಾಗಿರಲಿ, ಮನಸ್ಸಿನಿಂದ ಪ್ರೀತಿಯಿಂದ ಮಾಡುವಂತಹ ಸೇವೆ. ಈ ಸೇವೆಯಲ್ಲಿ ತುಲಾರಾಶಿಯವರು ಯಾರಿಗೆ ಸಹಾಯ ಮಾಡ್ತಾರೆ ಅಂದರೆ, ಯಾರು ಕಷ್ಟದಲ್ಲಿದ್ದಾನೋ, ಯಾರು ನೋವಲ್ಲಿದ್ದಾನೋ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಸೇವೆಯ ಅವಶ್ಯಕತೆ ಇದೆಯೋ ಅಂಥವರನ್ನು ಹುಡುಕಿ ಸೇವೆ ಮಾಡುವಂತಹ ಗುಣ ಖಂಡಿತವಾಗ್ಲೂ ಕೂಡ ತುಲಾರಾಶಿಯಲ್ಲಿ ಜಾಸ್ತಿ ಇರುವಂಥದ್ದು. ಯಾರಾದರೂ ನಿಮ್ಮ ಮುಂದೆ ನಾಟಕೀಯವಾಗಿ ಮಾತಾಡುವಂಥದ್ದು, ಡ್ರಾಮಾ ಮಾಡುವಂಥದ್ದು ಮಾಡಿದಾಗ ಅವರ ಮುಖಕ್ಕೆ ಹೊಡೆದಂತೆ ಮಾತಾಡ್ಬೋದು, ಆದರೂ ನೀವು ಕೂಡ ಅವರದೇ ರೀತಿಯಲ್ಲಿ ಡ್ರಾಮಾ ಮಾಡ್ಕೊಂಡು ಅವರನ್ನು ತಳ್ಳಿ ಸವರಿ ಹಾಕುವಂತಹ ಗುಣ ಕೂಡ ಖಂಡಿತವಾಗ್ಲೂ ತುಲಾರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಪಾಸಿಟಿವ್ ಥಿಂಕಿಂಗ್ ತುಂಬ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೈಲಿ ಥಿಂಕಿಂಗ್ ನೇಚರ್, ತುಂಬ ಯೋಚನೆ ಮಾಡುವಂತಹ ನೇಚರ್ ಕೂಡ ತುಲಾರಾಶಿಯಲ್ಲಿರುವಂಥದ್ದು. ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ ತುಲಾರಾಶಿಯವರು. ಏನೇ ಆದರೂ ಕೂಡ ಎಂಥ ಸಂದಿಗ್ಧದ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಮ್ಮಿ ಆಗೋದಿಲ್ಲ. ಹಾಗೆ ಕಿಡ್ನಿ, ಲಿವರ್ ಸಂಬಂಧಿತ ಸಮಸ್ಯೆಗಳು ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗೆ ಜೀವನದಲ್ಲಿ ಸ್ವಲ್ಪ ಎಥಿಕ್ಸನ್ನು ಫಾಲೋ ಮಾಡೋದ್ರಿಂದ ಕೂಡ ನೀವು ಜೀವನದಲ್ಲಿ ಸಕ್ಸಸ್ಸನ್ನು ಹೊಂದ್ತೀರಿ. ಇನ್ನು ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂದರೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಗುರುಬಲ ಬರೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳು ಏನು ಇತ್ತಲ್ಲ ಇಷ್ಟು ಟೈಮು, ಅದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂತಹ ಸಾಧ್ಯತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುವಂತಹ ಸಂಭವ ಕೂಡ ತುಲಾರಾಶಿಯವರಿಗೆ ಬಂದಿರುವಂಥದ್ದು. ಇನ್ವೆಸ್ಟರ್ಗಳಿಂದ, ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆ ಕೂಡ, ತುಂಬ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಸಣ್ಣ ಮಟ್ಟಿನ ಇನ್ವೆಸ್ಟ್ಮೆಂಟ್ಗಳಿಂದ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಾಲ ಬಾಧೆ ಅಂತಕ್ಕಂಥದ್ದು ನಿಮ್ಮನ್ನು ಜಾಸ್ತಿ ಕಾಡುತ್ತಾ ಇತ್ತು, ಆ ಸಾಲ ಬಾಧೆಯಿಂದ ಸಣ್ಣ ಮಟ್ಟಿಗಿನ ಒಂದು ರಿಲೀಫ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಮನೆಯನ್ನು ಕಟ್ಟುವಂತಹ ಯೋಗ ಇದೆ, ಮನೆಯನ್ನು ಮಾರುವಂತಹ ಯೋಗ ಇದೆ, ಅಂದರೆ ಭೂಮಿಯನ್ನು ಮಾರುವಂತಹ ಯೋಗ, ಮಾರಿ ಹಣ ಪಡೆಯುವಂತಹ ಯೋಗ ಇದೆ. ಹಾಗೆ ಖರೀದಿ ಮಾಡುವಂತಹ ಯೋಗ, ಒಂದು ಇನ್ವೆಸ್ಟ್ಮೆಂಟ್, ಒಂದು ಜಾಗವನ್ನು ಮಾರಿ ಇನ್ನೊಂದು ಜಾಗವನ್ನು ಖರೀದಿಸ್ತಕ್ಕಂಥದ್ದು, ಇದೆಲ್ಲ ಸ್ಮಾರ್ಟ್ ಥಿಂಕಿಂಗ್ ಅಂತ ಹೇಳ್ಬೋದು. ಇದೆಲ್ಲ ಕೂಡ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಅಥವಾ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ, ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ. ಸ್ಟ್ರೆಸ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ, ಓವರ್ ಥಿಂಕಿಂಗಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಹಾಗೆ ವಿದೇಶ ಯೋಗ ಕೂಡ ತುಲಾರಾಶಿಯಲ್ಲಿರುವಂಥದ್ದು ಈ ಒಂದು ಗುರುಬಲದಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ತುಲಾರಾಶಿಯವರು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತ ಹೇಳಿ ಮಾಡಬೇಕಲ್ಲ, ಯಾವ ಪರಿಹಾರ ಮಾಡಬೇಕು ಅಂದರೆ, ತುಲಾರಾಶಿಯವರು ಈ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಮೊದಲನೇ ಸಂಚಿಕೆಯಿಂದ ಕೂಡ ನಾನು ನನ್ನ ಕೈಯಲ್ಲಿ ಈ ರತ್ನಗಳನ್ನು ಧರಿಸಿದ್ದೇನೆ, ಈ ಮಣಿಗಳನ್ನು ಧರಿಸಿದ್ದೇನೆ. ಇದು ಏನು ಅಂತ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಇದನ್ನು ನಿಮಗೂ ಕೂಡ ಬಹಳ ವಿಶೇಷವಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ತಗೊಬಂದಿದ್ದೀನಿ. ಇದನ್ನು ನೀವು ಧರಿಸೋದ್ರಿಂದ ನಿಮಗೆ ಗುರುಬಲ, ಇದು ಗುರುಬಲ ಚೆನ್ನಾಗಿ ಆಗೋದಕ್ಕೆ, ಹಾಗೆ ಇದು ನಿಮ್ಮ ರಾಶಿಯಾಧಿಪತಿ ಶುಕ್ರನ ಬಲ ಚೆನ್ನಾಗಾಗೋದಕ್ಕೆ ಪೂರ್ಣವಾಗಿ ಸಹಾಯಕವಾಗಿರುತ್ತೆ. ಇದನ್ನು ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ 100% ನಿಮ್ಮ ಎಲ್ಲ ವ್ಯವಹಾರ ವ್ಯಾಪಾರಗಳು ಕೂಡ ಸಕ್ಸಸ್ ಆಗುತ್ತೆ. ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಿಮಗೆ ಭರವಸೆಯನ್ನು ನಾನು ಕೊಡ್ತೇನೆ. ನಾನು ಹಲವಾರು ಜನರಿಗೆ ಈ ಬ್ರೇಸ್ಲೆಟನ್ನು ಈಗಾಗಲೇ ಕೊಟ್ಟಿದ್ದೇನೆ. ಇದನ್ನು ಧರಿಸಿರುವಂತಹ ವ್ಯಕ್ತಿಗಳು ನಿಮ್ಮ ಅನುಭವವನ್ನು ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ, ಅದು ಇನ್ನೊಬ್ರಿಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ಈ ಗುರು ಬೀಜ ಮಂತ್ರವನ್ನು ಹೇಳಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಹೇಳಿ, ಅಥವಾ ಒಂದು ಗುರು ಬೀಜಾಕ್ಷರ ಮಂತ್ರ, ಅಥವಾ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತ್ರಗಳನ್ನು ದಾನವನ್ನಾಗಿ ನೀಡಿ. ಇದರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪರಿಪೂರ್ಣವಾಗಿ ಅವರು ತಿಳ್ಕೊಂಡಿರ್ತಾರೆ. ಈ ದಾರಿಯನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಸಕ್ಸಸ್ ಆಗಿ ಅಂತ ಹೇಳ್ತಾ, ಇದಿಷ್ಟು ಗೋಚಾರ ಫಲದಲ್ಲಿರ್ತಕ್ಕಂತಹ ಗುರುವಿನ ಬದಲಾವಣೆಯಿಂದ ನಿಮಗೆ ಆಗುವಂತಹ ವಿಚಾರಗಳು. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.